ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಶಿವುಗೆ ಅವನ ತಂಗಿರ್ ಮಾತ್ರ ಮುಖ್ಯ, ಇನ್ಯಾರು ಮುಖ್ಯ ಅಲ್ಲ. ಯಾಕೆ ನಮ್ಮ ಪಿಂಕಿನೂ ಇನ್ಯಾರ್ದೋ ತಂಗಿ ಆಗಿರಕ್ಕಿಲ್ವಾ? ನಮ್ಮ ಪಿಂಕಿಗೆ ಸ್ಯಾನೆ ಅನ್ಯಾಯ ಆಗೈತೆ. ಅವನ ತಂಗಿ ಅವಳನ್ನ ಪರ್ಕೆಲ್ಲ ಹೊಡೆದವಳೆ. ಇಷ್ಟೆಲ್ಲ ಅನ್ಯಾಯ ಆದ್ರೂ, ಅವಮಾನ ಆದ್ರೂ ಸತ್ಯ ಹೇಳಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹೋಗ್ಲಿ, ನಾನ ಹೇಳೋಣ ಅಂತಂದ್ರೆ ನಂಗೂ ಧೈರ್ಯ ಸಾಕಾಗ್ತಾ ಇಲ್ಲ. ಇಲ್ಲ, ನಾನಿನ್ ಸುಮ್ಕೆ ಇರಕ್ಕಿಲ್ಲ. ಏನಾರ ಮಾಡಿ ಆ ಡುಮ್ಮಿನ ಮನೆ ಬಿಟ್ಟು ಓಡಿಸ್ಬೇಕು. ಓಡ್ಸಕ್ಕೂ ಮುಂಚೆ ಪಿಂಕಿನ ಕರೆಸಿ ಪರ್ಕೆ ಸೇವೆ ಮಾಡ್ಸೇ ಓಡ್ಸೋದು. ಪ್ರತಿ ಸಲ ಕೋಪ ಬಂದ್ರು ಬ್ಯಾಡ, ಹೆಣ್ಣೆಂಗ್ಸು ಕೋಪ ತೋರ್ಸೋದು ಬೇಡ ಅಂತ ಅನ್ಕೋತಿದ್ದೆ. ಇಲ್ಲ, ನನ್ನ ಮಗಳು ಜೀವನ ಉಳಿಸೋಕೆ ನಾನು ಇದನ್ನು ಮಾಡಲೇಬೇಕು. ಈ ಲೀಲನ ದಾರಿಗೆ ತರಲೇಬೇಕು. ಮಕ್ಕಳವ, ಇದು ತಪ್ಪು ಅಂತ ಅನಿಸಿದ್ರೆ ನೀನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದರೆ ನನ್ನ ಮಗಳು ಜೀವನ ಒಂದು ಉಳಿಬೇಕು. ಲೈಟ್ ಬೇರೆ ಈಗಲೇ ಹೋಗ್ಬೇಕು. ರಶ್ಮಿ, ಬಾನೋ, ಮೇಣದ ಬತ್ತಿ ಹಚ್ಕೊಂಬ. ನೋಡ್ರಿ, ಒಬ್ರು ಅನ್ನಲ್ಲ ಊನ್ನಲ್ಲ. ನೋಡ್ದವನು ನಮ್ಮ ಯಜಮಾನ್ರೇನಾದ್ರೂ ಹೊಡೆದು ಬಿಟ್ರ? ಹಂಗ್ ಹೊಡೆಯೋ ಅಷ್ಟು ಧೈರ್ಯ ಅವ್ರಿಗೆಲ್ಲ ಇದೆ. ಈ ರಶ್ಮಿ ಏನಾದ್ರೂ ಹೊಡೆದ್ಲ? ಏ ಡುಮ್ಮಿ ಡುಮ್ಮಿ, ಲೇ ಯಾವಲ್ಲ ಅವನು? ಆಗ್ಲಿಂದ ಹೊಡಿತಾ ಬಿದ್ದವನೆ. ಏಯ್, ಕಾಪಾಡ್ರು ಯಾರೋ, ಎದುರುಗಡೆ ಬರ್ರೋ. ಯಾವನ್ರೋ? ಏಯ್, ಯಾವನ್ರು ನೀನು? ಲೈಟ್ ಆಫ್ ಮಾಡಿ ಹೊಡಿತಾ ಇದ್ಯಾ? ಯಾವನ್ಲ ಅವನು? ಯಾರಾದ್ರೂ ಕಾಪಾಡಿ. ಯಾರು ಅಂತ ಗೊತ್ತಾಯ್ತು ನಂಗೆ. ನಿನ್ ರಶ್ಮಿ ತಾನೇ? ಏ, ನಿಮ್ಮ ಅಣ್ಣ ಬಂದ ಬರ್ರವ. ಏ, ಅಲ್ಲೇರು ಅಲ್ಲೇರು. ಓ ಓ ಓ ಓ ಓ, ಯಾಕವ್ವ ಏನಾಯ್ತು? ಕಾಲಿಗೇನಾದ್ರೂ ನಾನು ಅಡ್ಸ್ಕೊಂಡು ಬಂದ್ಬಿಟ್ನಾ? ಏ, ಸುದ್ವಾಗಿ ಆಯ್ತಲ್ಲ. ಸುಮ್ಮನೆ ಇರೋಣ ಒಂದ್ ನಿಮಿಷ. ಆಚೆಗೆ ಅಕ್ಕ, ಬೇಗ ಬನ್ನಿ. ಬಂದ್ವಿ. ಓಹೋ, ನನ್ನ ಮಕ್ಕಕ್ಕೆ ಮಂಗಳಾರತಿ ಮಾಡಕ್ ಬಂದೀರಾ? ಮುಖಕ್ಕೆ ಮಂಗಳಾರತಿ ಅಲ್ಲ, ನಿಮ್ಗೆ ದೃಷ್ಟಿ ತೆಗೆದು ಒಳಗ್ ಕರ್ಕೊಳ್ಳೋಣ ಅಂತ. ಏ, ನಂಗೆ ಯಾರವ ದೃಷ್ಟಿ ಹಾಕೋರು? ಹಂಗನ್ ಬೇಡ ಮಗ. ಇವತ್ತಿನ ದಿವಸ ಇಡೀ ಊರಿಗೆ ಊರೇ ನಮ್ ಶಿವಣ್ಣ ಅಂತ ಕರೀತಾ ಇದ್ದಾರೆ. ಯಾರ್ದೇ ಮನೆಗೆ ಹೋದ್ರು ಬರೀ ನಿಂದೆ ಸುದ್ದಿ ಅಣ್ಣ. ಶಿವಣ್ಣ ಹೆಣ್ಮಕ್ಳಿಗೋಸ್ಕರ ಏನೇನ್ ಮಾಡಿದನ್ ಗೊತ್ತಾ? ಇಡೀ ಮಾರಿ ಗುಡಿಗೆ ಅಣ್ಣ ಆಗಿದ್ದಾನೆ ಅಂತ ಹೊಗಳುತ್ತಿದ್ದಾರೆ. ಇದೆಲ್ಲ ನನ್ ಎಂಡ್ರಿಗೆ ಸೇರ್ಬೇಕು. ನೀವು ಆರ್ತಿ ಎತ್ತೀರಾ, ಇಬ್ರಿಗೂ ಸೇರ್ಸಿ ಎತ್ರಿ. ಬಾ ಬಾ ಬಾರ. ನಾಯಿ ಕಣ್ಣು, ನರಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು, ಯಾವ ಕೆಟ್ಟ ಕಣ್ಣು ನಮ್ಮ ಅಣ್ಣ ಅಷ್ಟೇ ಮೇಲೆ ಬೀಳ್ತಾ ಇರ್ಲಪ್ಪ. ಹಾಗಂತ ಒಳ್ಳೆ ಕಣ್ಣು ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇರ್ಲಿ. ನನ್ ಮಗ ಹೆಣ್ಮಕ್ಳು ನೋವನ ಹೆಣ್ಮಕ್ಳಿಗಿಂತ ಜಾಸ್ತಿ ಅರ್ಥ ಮಾಡ್ಕೊಂಡು ಎಲ್ರ ಪಾಲಿಗೂ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಆಗ್ಬಿಟ್ಟವ್ನೆ. ಇದಕ್ಕೆಲ್ಲ ಕಾರಣ ಯಾರಪ್ಪಯ್ಯ? ನಮ್ಮ ಅತ್ತಿಗೆ. ಇಂಥ ಅಣ್ಣ ಅತ್ತಿಗೆನ ಪಡೆಯೋದಕ್ಕೆ ಪುಣ್ಯ ಮಾಡಿದೀವಿ ನಾವು. ಏಯ್, ಮಾತಾಡೆ. ಏನಂಗೆ ನಿಂತಿದ್ಯಾ? ಕಿರಚಬೇಡ. ಯಾರು ನೀನು? ನಾನು
ಮಾರಿಗುಡಿ ಕೊಳ್ಳಿದ್ಯವ್ವ. ನಾನು ಊರೆಲ್ಲ ಸುತ್ತುತ್ತಾ ಇರ್ತೀನಿ. ತಪ್ಪು ಮಾಡ್ದವ್ರಿಗೆ ಟಿಕ್ಕೆ ಮುಂದೊಡಿತೀನಿ. ಕೊಳ್ಳಿದೇವನ ಇಲ್ಲಿ ಸುತ್ತಾ ಇರ್ತೀನಿ. ಯಾರಾದರೂ ತಪ್ಪು ಮಾಡೋರು ಕಂಡ್ರೆ ಅಂಚಿಂದ ಇಳ್ಕೊಂಬಂದು ಹೊಡೆದೋಗ್ತೀನಿ. ಕೊಳ್ಳಿದೇವ, ನಾನೇನ್ ತಪ್ಪು ಮಾಡಿದೆ? ನೀನೇನು ತಪ್ಪು ಮಾಡಿದೆ ಅಂತ ನಿಂಗೆ ಗೊತ್ತಾಗಕ್ಕಿಲ್ವಾ? ಯೋಚನೆ ಮಾಡು, ಗೊತ್ತಾಯ್ತದೆ. ಹುಷಾರು, ಇನ್ನೊಂದ್ಕಿತ ಇಂಥ ತಪ್ಪು ಮಾಡಬೇಡ. ಏನ್ ತಪ್ಪು ಮಾಡಿದೆ ಅಂತ ಗೊತ್ತಾಯ್ತಾ ನಿನಗೆ? ಇನ್ನು ಮುಂದೆ ನೀನು ತಪ್ಪು ಮಾಡಿಕೊಡ್ದು. ಮಾಡಿದ್ರೆ ಮತ್ತೆ ಬರ್ತೀನಿ, ಗೊತ್ತಾಯ್ತೇನೆ? ಲೀಲಾ, ಯಾಕೆ ಬಡ್ಕತಾ ಇದೆಯಾ? ಏನಾಯ್ತು? ಒಳ್ಳೆದೇವ್ವ ಎಲ್ಲೇ? ಬಂದು ಕಬ್ಬಾಳಕ್ಕೆ ಮಕ ಎಲ್ಲ ಮುಚ್ಚಿ ಹೊಡೆದ್ಬಿಡ್ತು ಕಳ್ಳಿ. ಒಳ್ಳಿದವ್ವ ಮಂಚ ಮೇಲಿಂದ ಕೆಳಗಡೆ ಇಳಿದು ಬಂದು ಕಪ್ಪಾಳಕ್ಕೆ ಬಾರಿಸ್ತ. ಏಯ್, ಎಲ್ಲ ಭ್ರಮೆ ಇರಬೇಕು. ಹೋಗಿ ಮಕ ತೊಳ್ಕ ಹೋಗು. ರೀ, ನನ್ ಕಿವಿನಾಗೆ ಹೇಳ್ತು. ಏನಂತ? ಯಾರ ತಪ್ಪು ಮಾಡಿರೆ ಇಲ್ಲೇ ಓಡಾಡ್ತಿರ್ತೀನಿ, ಸುಮ್ಮನೆ ಬಿಡಕ್ಕಿಲ್ಲ, ಬಂದು ಹೊಡಿತೀನಿ ಅಂತ. ಹೌದಾ? ಹಂಗಾದ್ರೆ ನೀನೇನ್ ತಪ್ಪು ಮಾಡಿದೆ? ಅಯ್ಯೋ, ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಕಮಾನ್ ಹೇಳು. ನಾನೇನ್ರಿ ತಪ್ಪು ಮಾಡ್ತೀನಿ? ಹಾ, ನೀವು ಹೇಳ್ದಂಗೆ ಭ್ರಮೆ ಇರಬೇಕು. ಭ್ರಮೇನಾ? ಯಾಕೋ ಈ ಕೇಸೇ ಅರ್ಥ ಆಗ್ತಾ ಇಲ್ಲ ಅಲ್ಲ. ಭ್ರಮೆ ತಿದ್ಕೊಳ್ಳೋವರೆಗೂ ಕೊಡ್ತಾನೇ ಇರ್ತೀನಿ. ನೀನು ತಿದ್ಕೊಂಡ್ರೇನೆ ನಿನ್ನ ಮಗನ ನಿನ್ನ ಕೈಯಲ್ಲೇ ತಿದ್ಸೋಕ್ಕಾಗೋದು. ಮಾಡ್ತೀನಿ. ಭ್ರಮೆ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ